ಮಂಡ್ಯದಲ್ಲಿ ಹನುಮ ಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಹನುಮ ಧ್ವಜ ಹಾರಿಸೋಕೆ ಪಂಚಾಯಿತಿ ಅನುಮತಿ ಕೇಳಿದ್ದಾರೆ. ಆಗಸ್ಟ್ 15, ಜನವರಿ 26 ರಾಷ್ಟ್ರಧ್ವಜ, ನವೆಂಬರ್ 1 ಕನ್ನಡ ಧ್ವಜ, ಉಳಿದಂತೆ ಧರ್ಮ ಧ್ವಜ ಹಾರಿಸ್ತೀವಿ ಅಂತ ಅನುಮತಿಯನ್ನ ಕೇಳಿಕೊಂಡಿದ್ದಾರೆ. ಜಿಲ್ಲಾಡಳಿತ ಏಕಾಏಕಿ ಹನುಮ ಧ್ವಜ ತೆರವು ಮಾಡಿದ್ದಕ್ಕೆ ಕಾರಣ ಏನು? ಇದರ ಹಿಂದೆ ಯಾವ ಪಿತೂರಿ ಕೆಲಸ ಆಗಿದೆ? ಹನುಮ ಧ್ವಜ ನಿಷೇಧಿತ ಧ್ವಜಾನ? ಇದರ ಹಿಂದೆ ಪಿತೂರಿ ನಡೆದಿದೆ. ಕಾಂಗ್ರೆಸ್ ಮಾನಸಿಕತೆ ಇದೆ. ಸನಾತನ ಧರ್ಮದ ಮೇಲಿನ ಭಾವನೆ ಇದರಿಂದ ವ್ಯಕ್ತವಾಗ್ತಾ ಇದೆ. 30 ವರ್ಷದ ಹಿಂದಿನ ಕೇಸ್ ಓಪನ್. ಇಲ್ಲಿ ಹನುಮ ಧ್ವಜ ತೆರವು ಕಾಕತಾಳೀಯ ಅಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅನುಮತಿ ಪಡೆದು ಅನುಮತಿಯ ಅರ್ಜಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ನಾವು ಹನುಮ ಧ್ವಜವನ್ನು ಹಾರಿಸೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿದ್ದಾರೆ. ಮತ್ತು ಆಗಸ್ಟ್ 15ನೇ ತಾರೀಕು, ಜನವರಿ 26ನೇ ತಾರೀಕು, ನವಂಬರ್ 1ನೇ ತಾರೀಕು ಕನ್ನಡ ಧ್ವಜವನ್ನು, ಆಗಸ್ಟ್ 15 ಮತ್ತು ಜನವರಿ 26ನೇ ತಾರೀಕು ರಾಷ್ಟ್ರಧ್ವಜವನ್ನು ಹಾರಿಸ್ತೇವೆ, ಉಳಿದಂತೆ ಧರ್ಮಧ್ವಜವನ್ನು ಹನುಮ ಧ್ವಜವನ್ನು ಹಾರಿಸ್ತೇವೆ ಅಂತ ಅನುಮತಿಯನ್ನು ಕೋರಿ, ಅದರಂತೆ ಗ್ರಾಮ ಪಂಚಾಯಿತಿಯ ಬಹುಮತದ ಅನುಮತಿಯನ್ನು ಕೊಟ್ಟಿರೋದ್ರ ಮೇರೆಗೆ ಶಾಶ್ವತವಾಗಿರ್ತಕ್ಕಂಥ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿ ಭಗವದ್ ಧ್ವಜವನ್ನು ಕೂಡ ಹನುಮ ಧ್ವಜವನ್ನು ಕೂಡ ಅಲ್ಲಿ ಹಾರಿಸಿದ್ರು. ಜಿಲ್ಲಾಡಳಿತ ಏಕಾಏಕಿ ಹನುಮ ಧ್ವಜವನ್ನು ತೆರವುಗೊಳಿಸಿದ್ದಕ್ಕೆ ಕಾರಣ ಏನು? ಯಾವ ಪಿತೂರಿ ಹಿಂದ್ಗಡೆ ಕೆಲಸ ಮಾಡಿದೆ? ಹನುಮ ಧ್ವಜ ಏನಾದರೂ ನಿಷೇಧಿತ ಧ್ವಜವೇ? ಅಥವಾ ಆ ಜಾಗ ಏನಾದರೂ ವಿವಾದಾಸ್ಪದ ಸ್ಥಳವಾ? ಒಮ್ಮೆ ಗ್ರಾಮ ಪಂಚಾಯಿತಿ ಅನುಮತಿ ಕೊಟ್ಟ ನಂತರ ಅನುಮತಿಯನ್ನು ರದ್ದುಪಡಿಸದೆ ಏಕಾಏಕಿ ಹನುಮ ಧ್ವಜವನ್ನು ಇಳಿಸಿದ್ದು ಯಾಕೆ? ಇದ್ರ ಹಿಂದುಗಡೆ ಭಾಳ ಸ್ಪಷ್ಟ ಇದೆ. ಇದ್ರ ಹಿಂದುಗಡೆ ಪಿತೂರಿ ಇದೆ. ಇದರ ಹಿಂದುಗಡೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.